ನೀವು ಹೇಳ್ದಂಗೆ ಪೀರಿಯಾಡಿಕ್ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಜಾಸ್ತಿ ಮಾಡ್ತಿದ್ದಾರೆ. ಬಟ್ ನಾನು ತರುಣ್ ಸರ್ ಜೊತೆ ಇವಾಗ ಇಷ್ಟು ದಿನಗಳು ಟ್ರಾವೆಲ್ ಮಾಡಿರುವಾಗ ನನಗೆ ಅವ್ರ ಬಗ್ಗೆ ಅರ್ಥ ಆಗಿರೋದೇನೆಂದರೆ, ಅವರು ಒಂದು ಸಿನಿಮಾ ಅಂದರೆ ಅದನ್ನ ಆಡಿಯನ್ಸ್ ರೀತಿಯಲ್ಲಿ ಫಸ್ಟ್ ನೋಡೋದು. ಅವ್ರು ಈ ಜಾನರ್ ಆ ಜಾನರ್ ಅಂತ ಹೇಳಿಲ್ಲ. ನಾನು ಇವಾಗಲೇ ನಮ್ಮ ನಾಗೇಂದ್ರ ಸರ್ ಹೇಳಿದ್ದಂಗೆ ಮೇ ಬಿ ಅವರು ಟ್ರಾವೆಲ್ ಮಾಡಿರೋ ಒಂದು ಇದರಲ್ಲಿ ಅವ್ರಿಗೆ ಅನಿಸಿತ್ತು ಅಂತ ಇವಾಗ ಹೇಳಿದ್ರು. ನಾವು ಒಂದು ಲವ್ ಸ್ಟೋರಿ ಮಾಡಬೇಕು, ಯಾವಾಗಲೂ ಕಾಮಿಡಿ ಜಾನರಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಅಂತ ಇವಾಗಲೇ ಜಸ್ಟ್ ಹೇಳಿದ್ರು. ಸೊ ಅವ್ರಿಗೂ ಅದೇ ರೀತಿ ಒಂದು ಐ ಥಿಂಕ್ ಅನಿಸಿರ್ಬೋದು, ಓಕೆ ಈ ಥರ ಒಂದು ಮಾಡಬೇಕು ಅಂತ. ಸೊ ಈ ಒಂದು ಕತೆ ಬಂದಿರುವಾಗ, ಬಟ್ ನಮ್ದು ಆ್ಯಕ್ಚುಲಿ ಎಸ್ ಇಟ್ಸ್ ಲವ್ ಸ್ಟೋರಿ, ಬಟ್ ನಮ್ದು ಕಂಪ್ಲೀಟ್ ಲವ್ ಸ್ಟೋರಿ ಅಲ್ಲ. ಅದರಲ್ಲೂ ತರುಣ್ ಸರ್ ನೋಡಿ ಲವ್ ಸ್ಟೋರಿ ಮಾಡ್ಬೇಕಂತ ಅನ್ಕೊಂಡ್ರು ಫುಲ್ ಲವ್ ಸ್ಟೋರಿ ಮಾಡಿಲ್ಲ. ಅದರಲ್ಲೂ ಒಂದು ಟ್ರೂ ಇನ್ಸಿಡೆಂಟ್ ಇಟ್ಕೊಂಡು ಆ ಒಂದು ಬ್ಯಾಕ್ ಡ್ರಾಪ್ 2004 ಬ್ಯಾಕ್ ಡ್ರಾಪಲ್ಲಿ ಏನು ನಡೆದಿದೆ, ಒಂದು ಮೇಜರ್ ಇನ್ಸಿಡೆಂಟ್ ಇಟ್ಕೊಂಡು ಒಂದು ಕತೆ ಮಾಡೋದು. ಆಮೇಲೆ ಐ ಥಿಂಕ್ ಒನ್ ನೈಟ್ ಕತೆ ಇರೋದ್ರಿಂದ ಅದೊಂದು ಥ್ರಿಲ್ಲರ್ ಜಾನರಲ್ಲಿ ಬರುತ್ತೆ. ಸೊ ಎಲ್ಲ ಇಷ್ಟೆಲ್ಲ ಜಾನರ್ಗಳು ಸೇರ್ಕೊಂಡು ಮಧ್ಯೆ ಲವ್ವು ಇದೆ. ಆ ಥರ ಒಂದು ನೀವು ಹೇಳಿದಾಗೆ ಮದುವೆ ಆದ್ಮೇಲೆ ಬದಲಾದ್ರೆ ಅಂತ ತರೋಣ ಜಾಸ್ತಿ ಆಗಿದೆಲ್ಲ ಅವ್ರಿಗೆ ಈ ಥರ ಗಂಡ ಬೇಕು ನನಗೆ ಅಂತ ಏನೋ ಮಾಡೋದು ಸೋನಗಳು. ನೋ ಬಟ್ ಆನ್ ಸೀರಿಯಸ್ ನೋಟ್ ಐ ಥಿಂಕ್ ಈ ಥರ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾನೇ ನಮ್ಮದು. ಸೊ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅದು ನಾವು ಹೇಳ್ತಾ ಇದ್ದೀವಿ, ನೀವು ನೋಡಿ ಹೇಳಬೇಕು. ಇವಾಗ 5ನೇ ಸೆಪ್ಟೆಂಬರ್ ಬರ್ತಾ ಇದೆ, ನೋಡ್ಬಿಟ್ಟು ಹೇಳಿ. ಬಟ್ ಅದೇ ನೋಡಿ. ಬಟ್ ಕಂಪ್ಲೀಟ್ ಲವ್ ಸ್ಟೋರಿ ಐ ಥಿಂಕ್ ಇವತ್ತಿನ ಜನ್ರೇಷನಲ್ಲಿ ನೀವು ಹೇಳ್ದಂಗೆ ಈ ಥರ ಎಲ್ಲ ಒಂದು ಜಾನರ್ಗಳು ಬಂದಿದ್ವಾಗ ಕಂಪ್ಲೀಟ್ ಲವ್ ಸ್ಟೋರಿ ಅನ್ನೋದು ಯಾರೂ ಆ ಥರ ಕೈ ಇಡೋದು ಇಲ್ಲ. ಈ ಥರ ಒಂದು ಎಕ್ಸ್ಟ್ರಾ ಒಂದು ಕಾಂಟೆಂಟ್ ಇಟ್ಕೊಂಡೇ ಮಾಡೋದು. ಸೊ ಅದೇ ರೀತಿ ನಮ್ಮ ನಾಗೇಂದ್ರ ಸರ್, ತರುಣ್ ಸರ್ ಅವರು ಮಾಡಿರೋದು. ನೀವು ಹೇಳ್ತಿರೋದು ನೈಜ ಜೀವನ ನಡೆದಿರೋ ಲವ್ ಸ್ಟೋರಿನ ಹಿಡಿದು ನಾವು ಅದನ್ನ ಆಧಾರಿತವಾಗಿ ಒಂದು ಕತೆ ಮಾಡ್ಕೊಂಡಿರೋದು. ನಮ್ಮದು ಆ್ಯಕ್ಚುಲಿ ನೈಜ ಜೀವನದಲ್ಲಿ ನಡೆದಿರೋ ಒಂದು ಘಟನೆ. ಫಸ್ಟ್ಲಿ ಆ ಘಟನೆ ಒಂದು ಮೇಜರ್ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಒಂದು ಕರ್ನಾಟಕ ತಮಿಳುನಾಡು ಮಧ್ಯದಲ್ಲಿ ನಡೆದಿರೋ ಒಂದು ಘಟನೆ ಅದು. ಆ ಮೇಜರ್ ಇನ್ಸಿಡೆಂಟ್ ಬರೀ ನಮ್ಮ 2 ಸ್ಟೇಟ್ ಮಧ್ಯದಲ್ಲಿ ನಡೆದಿದ್ರು ಆಲ್ಮೋಸ್ಟ್ ಆಲ್ ಎಂಟೈರ್ ಇಂಡಿಯಾ ಗೊತ್ತಿರೋ ಘಟನೆ. ನೀವೆಲ್ಲರೂ ಯಾವ ಜನ್ರೇಷನ್ ಅವರು ಆಗಿರಲಿ ಆ ಸಿನಿಮಾ ನೋಡಿದಾಗ ನಾವು ಪ್ರಿಯಾಂಕಾ ಅವ್ರು ಕಾಲು ಹಿಡಿತಾ ಇರ್ತೀವಿ ಅವಾಗ ಜೆನ್ಜಿ ಅಂತ. ಈ ಜನ್ರೇಷನ್ ಅವರು ಯಾಕಂದರೆ ಇವರು 2006 ಇರುತ್ತೆ. ಸೊ 2004 ನಡೆದಿರೋ ಕಥೆ ಇರೋದ್ರಿಂದ ಇವರು ಸಿನಿಮಾ ನೋಡಿದಾಗ್ಲೂ ಇವ್ರಿಗೂ ಕನೆಕ್ಟ್ ಆಗುತ್ತೆ ಆ ಒಂದು ಇನ್ಸಿಡೆಂಟ್. ಸೊ ಆ ಥರ ಒಂದು ಇನ್ಸಿಡೆಂಟ್ನ ಇಟ್ಕೊಂಡು ಮಾಡಿರೋದು ನಾವು. ಬಿಟ್ಟರೆ ಆ ಟೈಮಲ್ಲಿ ಎಷ್ಟಾಗತ್ತೆ ಅಷ್ಟು ನಾವು ಲವ್ ಸ್ಟೋರಿ ವೈಸು ಕನೆಕ್ಟ್ ಮಾಡೋಕೆ ಹೋದ್ವಿ. ಅಂದರೆ ಒಂದು 4 ಲವ್ ಸ್ಟೋರಿ ಇತ್ತು ಅಂತ ನಮ್ಮದು ಡೈರೆಕ್ಟ್ ರಿಸರ್ಚ್ ಮಾಡಿದಾಗ ಅದೆಲ್ಲ ಇತ್ತು. ಬಟ್ ಅದನ್ನು ನಾವು ಯಾವುದೋ ಆಧಾರಿತವಾಗಿ ತೊಗೊಂಡು ಮಾಡಿಲ್ಲ. ನಮ್ಮ ಲವ್ ಸ್ಟೋರಿ ಏನಿದೆ ಅಂದರೆ ನಮ್ಮದು ಹರೀಶ ಮತ್ತು ಚಿನ್ನಿ ಕತೆ ಏನಿದೆ ಅದು ಒಂದು ಫಿಕ್ಷನಲ್ ಕತೆ. ಸೊ ಒನ್ ನೈಟಲ್ಲಿ ಆ ಘಟನೆ ನಡೆಯುತ್ತೆ. ಆ ಘಟನೆ ನಡೆದಿದ್ದಾಗ ಇವರಿಬ್ರು ಲವ್ ಸ್ಟೋರಿ ಹೇಗೆ ಎಫೆಕ್ಟ್ ಆಗುತ್ತೆ, ಇವ್ರ ಜೀವನದಲ್ಲಿ ಏನೇನಾಗುತ್ತೆ ಆ ಘಟನೆ ನಡೆದಿದ್ವಾಗ ಅಂತ ಅದನ್ನ ತೋರ್ಸಕ್ಕೆ ಹೊಂಟಿದ್ವಿ.